ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳದು ಮದುವೆ ಸೆಟ್ ಆಗ್ತಾ ಇಲ್ಲ, ನಮ್ಮ ಅಣ್ಣ ಮಕ್ಕಳದು ಮದುವೆ ಸೆಟ್ ಆಗ್ತಾ ಇಲ್ಲ, ನಮ್ಮ ಅಕ್ಕಂದು ಮದುವೆ ಸೆಟ್ ಆಗ್ತಾ ಇಲ್ಲ, ನನ್ನ ತಮ್ಮಂದು ಮದುವೆ ಸೆಟ್ ಆಗ್ತಾ ಇಲ್ಲ. ಈ ಥರ ಮದುವೆ ವಿಳಂಬ ಆಗ್ತಾ ಇರೋರು ಪ್ರತಿನಿತ್ಯ ದೇವ್ರ ಕಟ್ಟೆ ಮೇಲಾದರೂ ಆಯಿತು, ಇಲ್ಲ ಒಂದು ಮನೆ ಮೇಲಾದರೂ ಆಯಿತು, ಒಂದು ರಂಗೋಲಿ ಇದೆ. ಆ ರಂಗೋಲಿನ ಹಾಕ್ತಾ ನೀವು ಲಕ್ಷ್ಮೀ ಶೋಭಾನ ಆಡ್ತಾ ಬಂದರೆ ಬೇಗನೆ ಮದುವೆ ಸೆಟ್ ಆಗುತ್ತೆ, ಒಳ್ಳೆ ಕಡೆನೇ ಸೆಟ್ ಆಗುತ್ತೆ. ಈಗ ಅಕ್ಕ ನಂದು ತಮ್ಮಂದು ಮದುವೆ ಸೆಟ್ ಆಗ್ತಾ ಇಲ್ಲ, ಆದರೆ ಅವನಿಗೆ ರಂಗೋಲಿ ಹಾಕಿ ಆಡೋದಕ್ಕೆಲ್ಲ ಬರೋದಿಲ್ಲ ಅಂದರೆ ತಮ್ಮಂಗೋಸ್ಕರ ನಾವು ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಮಾಡ್ಬೋದು. ಹೀಗೆ ಯಾರಿಗೋಸ್ಕರ ನಾವು ಮಾಡ್ಬೋದು, ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ನನ್ನ ಮದುವೆ ಸೆಟ್ ಆಗ್ತಾ ಇಲ್ಲ, ನಾನೇ ಹೇಳ್ತೀನಿ ನಾನೇ ಮಾಡ್ತೀನಿ ಅನ್ನೋರು ನಿಮ್ಮ ಹೆಸರಲ್ಲೇ ಸಂಕಲ್ಪ ಮಾಡಿಕೊಂಡು ಈ ರಂಗೋಲಿನ ಹಾಕ್ತಾ ಪ್ರತಿನಿತ್ಯ ಹಾಕ್ತಾ ಲಕ್ಷ್ಮೀ ಶೋಭಾನ ಆಡ್ತಾ ಬಂದರೆ ಮನೆಯಲ್ಲಿ ಬೇಗ ಶುಭ ಕಾರ್ಯ ಆಗುತ್ತೆ, ಮದುವೆ ಕಾರ್ಯ ಹಾಗೇ ಆಗುತ್ತೆ. ಒಂದು ರಂಗೋಲಿ ಇದೆ. ಮೊದಲು ಈ ಥರ ಗೆರೆಗಳು, ಅಡ್ಡ 6 ಗೆರೆ, ಉದ್ದ 6 ಗೆರೆ. ಈ ಥರ ಅಡ್ಡ 6 ಗೆರೆ ಆದಮೇಲೆ ಉದ್ದ 6 ಗೆರೆ ಈ ಥರ ಬರಬೇಕು. ಈ ಥರ ಅಡ್ಡ 6 ಗೆರೆ, ಉದ್ದ 6 ಗೆರೆ ಆದಮೇಲೆ ಹೀಗೆ ಇದನ್ನು ಹೀಗೆ ಸೇರಿಸಿ, ಹೀಗೆ ಸುತ್ತ 4 ಹೆಜ್ಜೆಲುವ ನೋಡಿ ಈ ಥರ ಹಾಕ್ಕೋಬೇಕು. ಮೊದಲು ಶ್ರೀಕಾರ ಹಾಕ್ಕೋಬೇಕು. ಹಿಂದಿ ಸಂಸ್ಕೃತ ಬರೋದಿಲ್ಲ ಅಂತನ್ನೋರು ಕನ್ನಡದಲ್ಲಿ ಶ್ರೀಕಾರ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ಹಾಕಿ ವಿಘ್ನ ವಿನಾಯಕನಿಗೆ ಕೈ ಮುಗಿದು ಬೇಡ್ಕೋಬೇಕು. ನನಗೆ ಈ ಥರದೊಂದು ಮದುವೆ ವಿಳಂಬ ಆಗ್ತಾ ಇದೆ, ನಿಮಗಾದರೂ ಆಯಿತು, ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅವರಿಗೋಸ್ಕರನಾದರೂ ಆಯಿತು, ಈ ಥರ ವಿಳಂಬ ಆಗ್ತಾ ಇದೆ, ಏನೂ ವಿಘ್ನಗಳಿಲ್ಲದೇ ನನ್ನ ಮದುವೆ ಸುಸೂತ್ರವಾಗಿ ಒಂದು ಒಳ್ಳೆ ಕಡೆ ಆಗಲಿ ಅಂತ ಬೇಡಿಕೊಂಡು ಸುತ್ತ ಮಧ್ಯದಲ್ಲಿ ಈ ಥರ ಅರಿಶಿನ ಈ ಥರ ಎಲ್ಲ ಸುತ್ತ ಈ ಥರ ಎಲ್ಲ ಅರಿಶಿನ ಹಾಕಿ ಕುಂಕುಮ ಹಾಕಬೇಕು. ಕುಂಕುಮ ಹಾಕಿ ಮಧ್ಯದಲ್ಲಿ ಅಕ್ಷತೆ ಕೈಯಲ್ಲಿ ಹೇಳ್ಕೋಬೇಕು, ವಿನಾಯಕ ವಿಘ್ನೇಶ್ವರ ನನಗೆ ಈ ಥರ ಮದುವೆ ವಿಳಂಬ ಆಗ್ತಾ ಇದೆ, ನನ್ನ ಮದುವೆ ಬೇಗ ಆಗಲಿ, ಒಂದು ಒಳ್ಳೆ ಕಡೆ ಆಗಲಿ, ಏನೂ ವಿಘ್ನಗಳಿಲ್ದೇ ಒಳ್ಳೆಯದಾಗಲಿ ಅಂತ ಹೇಳಿ ಅಕ್ಷತೆ ಇಲ್ಲಿಗೆ ಹಾಕಿ ನೀವು ಲಕ್ಷ್ಮೀ ಶೋಭಾನ ಹಾಡುತ್ತಾ ಬಂದರೆ ಬೇಗನೆ ಒಂದೊಳ್ಳೆ ಮುಹೂರ್ತ ನೋಡಿ ಭಗವಂತನೇ ಫಿಕ್ಸ್ ಮಾಡ್ತಾರೆ. ಇದು ತುಂಬ ಜನಕ್ಕೆ ಫಲ ಕೊಟ್ಟಿದೆ. ಯಾರಿಗೋಸ್ಕರನಾದರೂ ಮಾಡಿ, ಇಲ್ಲ ನಮಗೋಸ್ಕರ ನಾವಾದರೂ ಮಾಡ್ಕೋಬೋದು. ಲಕ್ಷ್ಮೀ ಶೋಭಾನ ಅದು ನಿಮಗೆ ಪುಸ್ತಕ ಅಂಗಡಿಗಳಲ್ಲಿ ಸಿಗುತ್ತೆ, ದೇವ್ರ ಗ್ರಂಥಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಲಕ್ಷ್ಮೀ ಶೋಭಾನ ಪುಸ್ತಕ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ಪ್ರತಿದಿನ ರಂಗೋಲಿ ಪೂಜೆ ಎಲ್ಲ ಆದಮೇಲೆ ಲಕ್ಷ್ಮೀ ಶೋಭಾನ ಹಾಡ್ತಾ ಬಂದರೆ ಮನೆಯಲ್ಲಿ ಬೇಗನೆ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಬೇಗ ಮದುವೆ ಆಗುತ್ತೆ, ಒಂದೊಳ್ಳೆ ಕಡೆನೇ ಭಗವಂತ ತೋರಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.